ತಮಿಳಿಂದ ಕನ್ನಡ ಅನ್ನುವಂತಹ ಕಮಲ್ ಹಾಸನ್ ಅವರ ಹೇಳಿಕೆ ತೀವ್ರ ಆಕ್ರೋಶಕ್ಕೆ ವ್ಯಕ್ತಪಡಿಸಿರುವಂಥದ್ದು. ಸದ್ಯ ಕರ್ನಾಟಕದಲ್ಲಿ ಈ ಕುರಿತು ಒಂದು ಕಿಚ್ಚನ್ನೇ ಎಬ್ಸಿರುವಂಥದ್ದು. ಸದ್ಯ ಈ ಕುರಿತು ಮಾತನಾಡೋದಕ್ಕೆ ನಮ್ಮೊಟ್ಟಿಗೆ ಪ್ರಥಮ್ ಅವರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಜೊತೆಗೆ ಒಂದು ಬಾರಿ ಹೇಳಿಕೆ ಕೊಟ್ಟಾದ್ಮೇಲೆ ಕಮಲ್ ಹಾಸನ್ ಅವರು ಇವತ್ತು ಮತ್ತೆ ಅದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವಂಥದ್ದು. ಅಂದರೆ ಇಂಡೈರೆಕ್ಟ್ ಆಗಿ ಕ್ಷಮೆ ಕೇಳಲ್ಲ ಅನ್ನುವಂಥದ್ದು ಅವರ ಮಾತಿನ ಅರ್ಥ. ಪ್ರಥಮ್ ಅವರೇ, ನೀವು ಸಹ ಗಮನಿಸಿರ್ತೀರಾ, ಕಾಂಟ್ರವರ್ಸಿಗಳಂತ ಹೇಳಿದ ತಕ್ಷಣ ನೀವು ಅದರಲ್ಲಿ ತುಂಬಾ ಎಚ್ಚರಿಕೆಯಿಂದ ಗಮನ ಹರಿಸಿರ್ತೀರಾ, ಅದನ್ನೇ ಹೇಳಿದ್ದು. ನೀವು ಕಾಂಟ್ರವರ್ಸಿ ಅಂದಕ್ಕೆ ನೀವು ಅದರಲ್ಲಿ ಅಂತ ಹೇಳ್ಬೇಡಿ, ನಾವು ಅದರಲ್ಲಿ ಇಲ್ಲ. ಫಸ್ಟ್ ಆಫ್ ಆಲ್, ಈಗ ಕಮಲ್ ಹಾಸನ್ ಅವರ ಒಂದು ಹೇಳಿಕೆ ಇರಬಹುದು, ತಮಿಳಿಂದ ಕನ್ನಡ ಅನ್ನುವಂಥದ್ದು, ಈ ಕುರಿತು ಏನು ಹೇಳ್ತೀರಾ, ನಿಮ್ಮ ಅಭಿಪ್ರಾಯ? ಇಲ್ಲ, ಅವ್ರಿಗೆ ಒಂದೇ ಒಂದು ಮಾತಾಡ್ತಿದ್ರು, ಅವ್ರಿಗೆ ಏನೇ ಅವ್ರ ಭಾಷಾಭಿಮಾನ ಏನೇ ಇರಲಿ ಸಂತೋಷ, ಇನ್ನೊಬ್ಬರು ಭಾವನೆಗಳನ್ನ ಧಕ್ಕೆ ಮಾಡಬಾರ್ದು. ಇವತ್ತು ಕೂಡ ಅವ್ರ ಸ್ಟೇಟ್ಮೆಂಟ್ನ ಮತ್ತೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳೋದಿದೆಯಲ್ಲ, ಅದು ಇನ್ನಷ್ಟು ತಪ್ಪದು, ಯಾವುದೇ ಕಾರಣಕ್ಕೂ ಇಲ್ಲ. ಕರ್ನಾಟಕದಲ್ಲಿ ನಾವು ಕನ್ನಡಿಗರು, ನಾನು ಅವ್ರಂಗೆ ಪರೋಕ್ಷವಾಗಿ ಕ್ಷಮೆ ಕೇಳಲ್ಲ ಅಂತ ಹೇಳಿದ್ರೆ, ನಾನು ಪ್ರತ್ಯಕ್ಷವಾಗಿ ಅವ್ರ ಸಿನಿಮಾ ನೋಡಲ್ಲ ಅಂತ ನಾನು ಡಿಸೈಡ್ ಮಾಡ್ಕೊಂಡಿದ್ದೆ. ಯಾಕಂದ್ರೆ ನನಗೆ ನನ್ನ ಸಿನಿಮಾ ಮುಖ್ಯ. ಆ ದಿನ ರಿಲೀಸ್ ಆಗೋ ಕನ್ನಡ ಸಿನಿಮಾ ಯಾವುದಿರುತ್ತೆ ನಾವು ನೋಡ್ತೀವಿ, ನಮ್ಮ ಕನ್ನಡ ಸಿನಿಮಾಗಳು ನೋಡ್ತೀವಿ. ಏನಕ್ಕೆ ನೋಡಬೇಕು, ಅವ್ರದ್ದೆಲ್ಲ ಅಗತ್ಯ ನಮಗೇನು ಇಲ್ಲ. ಅವ್ರನ್ನ ಉದ್ಧಾರ ಮಾಡಿ ಮಾಡಬೇಕಾದ್ದೇನಿಲ್ಲ. ಬಂದಾಗ ಅಟ್ಲೀಸ್ಟ್ ಇಲ್ಲಿಗೆ ಬರ್ತೀರಾ, ಇಲ್ಲಿಗೆ ಬಂದು ಅದು ಎಲ್ಲೋ ಒಂದು ಕಡೆ ಹೇಳೋದು ಬೇರೆ, ನಮ್ಮ ಮಣ್ಣಲ್ಲಿ ಕೂತ್ಕೊಂಡು ಹಿಂಗೆ ಹೇಳಿದಾಗ ಬಹಳ ನೋವಾಗುತ್ತೆ. ಅದು ಪುನಃ ಅದಕ್ಕೆ ತಕ್ಕಂತೆ ತಿರುಚೋದು ಹೇಳಿಕೆ, ಇದೆಲ್ಲ ದಿಸ್ ಇಸ್ ನಾಟ್ ಗುಡ್. ಸೊ ನಂಗೆ ಭಾಳ ಬೇಜಾರಾಯಿತು. ಹಂಗೆ ಹೇಳಬಾರ್ದು. ಬೇರೆಯವ್ರ ಭಾವನೆಗಳನ್ನ ಗೌರವಿಸೋದನ್ನ ಫಸ್ಟ್ ಕಲ್ತ್ಕೋಬೇಕು, ಯಾರಾಗಲಿ ಇನ್ನೊಬ್ಬರಾಗಲಿ. ಆಮೇಲೆ ದೊಡ್ಡತನ ವಯಸ್ಸು ಕತ್ತೆಗೂ ಆಗುತ್ತೆ ಸರ್, ಕತ್ತೆಗಳಿಗೂ ವಯಸ್ಸಾಗುತ್ತೆ. ಸೊ ಆ ಕತ್ತೆಗಳಿಗೆ ವಯಸ್ಸಾಗುತ್ತೆ, ಎಲ್ಲ ನಾವು ಬೈಬೇಕಾದ್ರೆ ಕತ್ತೆಗೂ ವಯಸ್ಸಾದಂಗೆ ಆಗಿದೆ ಅಂತ ಹೇಳ್ತೀವಿ. ಸೊ ನಾವು ನಮ್ಮ ಮೆಚ್ಯೂರಿಟಿ ಹೆಂಗೆ ಇಟ್ಕೊಳ್ತೀವಿ ಅದು ವ್ಯಕ್ತಿತ್ವ ತೋರಿಸುತ್ತೆ. ನಂಗೆ ಅವ್ರ ಬಗ್ಗೆ ಗೌರವ ಇದೆ, ಹಾಗಂತ ನಾನು ಹೇಳ್ತಾ ಇರೋದು ಇದಲ್ಲ. ಎಲ್ಲರಿಗೂ ವಯಸ್ಸಾಗುತ್ತೆ, ವಯಸ್ಸಿಗೆ ತಕ್ಕಂಥ ಮೆಚ್ಯೂರಿಟಿ ಇಟ್ಕೋಬೇಕು. ಈಗ ನಾನು ಇನ್ನೊಂದು 10 ವರ್ಷ ಆದಮೇಲೆ ಈ ಟೋನ್ ಇರಲ್ವೇನೋ, ನಂಗೆ ಮೆಚ್ಯೂರಿಟಿ ಬಂದಿರ್ಬೋದು, ಇನ್ನಷ್ಟು ಬಂದಿರ್ಬೋದೇನೋ, ಅದು ಬೇರೆ ಮಾತು. ಬಟ್ ಒಂದು ಮಾತು ಹೇಳ್ತೀನಿ, ಬೇರೆಯವರ ಸ್ವಾಭಿಮಾನ ಕೆಣ್ಕೋವಂಥದ್ದು, ಬೇರೆಯವ್ರನ್ನ ಅವರಲ್ಲೇ ಹಂಗಿಸೋವಂಥದ್ದು, ಇನ್ನೇನೋ ಹೇಳೋವಂಥದ್ದು, ಇದು ಯಾವುದನ್ನು ನಾವು ಒಪ್ಪಲ್ಲ. ಹಂಗಾದ್ರ ಮೇಲೆ ಅಕಸ್ಮಾತ್ ನಿಮ್ಮಿಂದಲೇ ನಾವು ಬಂದಿದ್ದೀರಿ ಅಂದರೆ ನೀವು ಇಲ್ಲಿ ಬಂದು ನಿಮ್ಮ ಸಿನಿಮಾ ರಿಲೀಸ್ ಮಾಡಬೇಡಿ. ಅಷ್ಟು ನಿಮ್ಮ ಹಂಗಲ್ಲಿ ನಾವು ಇದ್ದೀವಿ ಅಂದರೆ ನಿಮ್ಮ ಸಿನಿಮಾ ನೋಡ್ಬೇಕಾದ ದರ್ದು ನಮಗಿಲ್ಲ. ನೀವು ಅಷ್ಟೇ ಇಲ್ಲಿ ಕೂತ್ಕೊಂಡು ಸಿನಿಮಾ ರಿಲೀಸು ಮಾಡಬೇಡಿ, ನಿಮ್ಮ ಸ್ವಾಭಿಮಾನ ನೀವು ತೋರಿಸ್ಕೊಳ್ಳಿ. ರಿಲೀಸೇ ಮಾಡಿದ್ರೆ ನಿಮ್ಮ ಸ್ವಾಭಿಮಾನ ತೋರಿಸ್ಕೊಳ್ಳಿ. ಆ ದಿನ ರಿಲೀಸ್ ಆಗೋ ಫಸ್ಟ್ ಡೇ ಯಾವತ್ತು ನಾಳಿದ್ದಲ್ಲ, ಶುಕ್ರವಾರ, ನಾಳಿದ್ದು ನೆನಪಿಟ್ಕೊಳ್ಳಿ. ನಮ್ಮ ಕನ್ನಡದ ಒಂದು ಸಿನಿಮಾ ಟಕೀಲಾ ಅಂತ ಒಂದು ರಿಲೀಸ್ ಆಗಿದೆ 3ನೇ ವಾರ. ನನ್ನ ಸಿನಿಮಾ ನಾಯಕಿ ಫಸ್ಟ್ ನೈಟ್ ವಿತ್ ದೆವ್ವ ಸಿನಿಮಾ ನಾಯಕಿದು ಸ್ಪೆಷಲ್ ಶೋ ನೋಡೋಕೆ ಮಾರ್ನಿಂಗ್ ನಾನು ಹೋಗ್ತೀನಿ. ಯಾವುದೇ ಕಾರಣಕ್ಕೆ ಅವ್ರ ಸಿನಿಮಾ ನೋಡಲ್ಲ, ನನಗೇನಿಗೆ ಬೇಕು, ನನಗದ್ರ ಅಗತ್ಯ ಇಲ್ಲ. ಇಫ್ ಯು ರೆಸ್ಪೆಕ್ಟ್ ಅವರ್ ಕಲ್ಚರ್, ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು ನೀವು ಗೌರವಿಸೋದಾದರೆ ನೀವು ನನಗೆ ನಟ. ನೀವು ಭಾಷೆ ಮೇಲೆ ಇಡ್ತಾ ಇಲ್ಲ, ಸಂಸ್ಕೃತಿ ಮೇಲೆ ಇಡ್ತಾ ಇಲ್ಲ, ಧರ್ಮದ ಮೇಲೆ ಇಡ್ತಾ ಇಲ್ಲ, ಬೇರೆಯವ್ರನ್ನ ಹಂಗಿಸೋದು ಇವೆಲ್ಲ ಮಾಡ್ಕೊಂಡು ಹೋದರೆ ನೀವು ದೊಡ್ಡವರು ಆಗಲ್ಲ. ಕತ್ತೆಗೂ ವಯಸ್ಸಾಗುತ್ತೆ. ಅದನ್ನು ತಲೆಯಲ್ಲಿ ಇಟ್ಕೊಂಡು ತಾವು ಹೇಗಿರುತ್ತೆ ಹಾಗಿದ್ದರೆ ನಿಮ್ಮ ಗೌರವ ಉಳಿಯುತ್ತೆ. ನಿಮ್ಮ ಪಕ್ಕದಲ್ಲಿ ಯಾರೇ ಕೂತ್ಕೊಳ್ಳಿ ಸರ್, ನೀವು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಿ, ನಮಗೆ ನೀವೇ ನಮ್ಮ ಸಂಸ್ಕೃತಿನ ಗೌರವಿಸ್ತಾನೆ. ನೀವು ನನಗೆ ಏನೂ ಅಲ್ಲ, ನನಗೆ ನಿಮ್ಮ ಸಿನಿಮಾ ನೋಡಬೇಕಾದ ದರ್ದು ಇಲ್ಲ. ನೀವು ನಮ್ಮನ್ನು ಈಗ ಅಟ್ಲೀಸ್ಟ್ ಎಚ್ಚೆತ್ಕೊಂಡು ಒಂದು ಕ್ಷಮೆ ಕೇಳುವಂಥದ್ದಾದರೂ ಒಂದು ಮಾಡಿದ್ರೆ ನಿಮ್ಮ ವಯಸ್ಸಿನ ಗೌರವನಾದ್ರು ಉಳ್ಕೋತಿತ್ತು ಅಂತ ನನ್ನ ನಂಬಿಕೆ. ಸೊ ಕೇರಳದಲ್ಲಿ ಈ ಪ್ರಶ್ನೆ ಬಂದಾಗ ನಾನು ಪ್ರೀತಿಯಿಂದ ಹೇಳಿದ್ದು, ಕೆರಳುವಂತಹ ಮನಸ್ಥಿತಿ ನನಗೂ ಇಲ್ಲ, ಜೊತೆಗೆ ರಾಜಕಾರಣಿಗಳಿಗೆ ಈ ವಿಚಾರವಾಗಿ ಮಾತಾಡುವಂತಹ ಅರ್ಹತೆ ಇಲ್ಲ, ಯಾಕಂದ್ರೆ ಆ ಒಂದು ಬುದ್ಧಿಮಟ್ಟ ಅವರಿಗೆ ಇಲ್ಲ ಅನ್ನುವಂಥದ್ದು ಹೇಳಿಕೆ. ಜೊತೆಗೆ ಕ್ಷಮೆಯನ್ನ ಕಮಲ್ ಹಾಸನ್ ಅವ್ರು ಬರೀ ನಟರಾಗಿದ್ದರೆ, ಒಬ್ಬ ಕಲಾವಿದರಾಗಿ ಸಿನಿಮಾ ಕನ್ನಡಿಗರು ಅಥವಾ ಇದು ಮಾಡ್ತಾರೋ, ಅವ್ರು ಪೊಲಿಟಿಕಲ್ಲು ಕೂಡ ಇಳಿದ ಮೇಲೆ ಪೊಲಿಟಿಕಲ್ ಕಲ್ಗಳು ಬೀಳ್ತವೆ. ಬೀಳಬಾರ್ದು ಅಂದ್ರೆ ಹೆಂಗೆ? ಈಗ ನಾನು ಕಾಂಗ್ರೆಸ್ ಹೋಯ್ತೀನಿ ಅಂತ ಹೇಳಿದಾಗ BJPಯಿಂದ ಎದುರಾಳಿ ಪಕ್ಷದಿಂದ ಕಲ್ಲು ಬೀಳೋದು ಸಹಜ. ಸೊ ರಾಜಕೀಯಕ್ಕೆ ಹೋದ್ಮೇಲೆ ಇಂಥ ಕಲ್ಗಳು ಬೀಳುತ್ತೆ, ರಾಜಕೀಯ ಹೇಳಿಕೆಗಳು ಬರುತ್ತೆ, ಅದನ್ನು ತಗೋಬೇಕು. ನೀವು ರಾಜಕೀಯ ಮಾಡದೆ ಕರೆಕ್ಟಾಗಿ ನ್ಯಾಯವಾಗಿ ಮಾತಾಡಿದ್ರೆ ಯಾರಿಗೂ ನಿಮ್ಮನ್ನು ಹೇಳ್ತಾ ಇದ್ರಿ? ನೀವು ರಾಜಕೀಯಕ್ಕೆ ಹೋದ್ಮೇಲೆ ಭಾಷೆ ಮೇಲೆ, ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು. ಈಗ ನಾನು ಹೆಂಗೋ ಒಂದಷ್ಟು ತುಂಟನ ತರಲೆ ಎಲ್ಲ ಮಾಡ್ತೀನಿ, ನಂಗೆ ಗೊತ್ತು ಹೆಂಗಾಡೋದು. ನಿಮ್ಗೊಂದು ಇದೊಂದು ಘಟನೆ ಹೇಳ್ತೀನಿ ಕೇಳಿ, ಶಿವಣ್ಣ ಅವ್ರದ್ದು ರಿಲೇಟೆಡ್ ಇದು. ಅವ್ರು ಹೇಳಿದ್ದನ್ನು ಹೇಳ್ತೀನಿ, ಎಲ್ರಿಗೂ ಗೊತ್ತಿಲ್ಲ ಇದು. ಈ DKD ಶೋ ಮಾಡ್ಬೇಕಾದ್ರೆ 3 ನಿಮಿಷ 4 ನಿಮಿಷ ಸ್ಟೇಜ್ ಮೇಲೆ ಮಂಗಾಟ ಮಾಡ್ತೀನಿ. ಬಾಸ್ ಹಂಗೆ ಅದು ಇದು ಏನೇನೋ ಮಾಡ್ತೀವಿ. ಆ ಕ್ಷಣಕ್ಕೆ ರಂಜಿಸೋಕ್ಕಷ್ಟೇ. ಅಲ್ಲಿಂದ ಇಳಿದಾಗ ಇನ್ನು 23 ಗಂಟೆ 55 ನಿಮಿಷ ಪ್ರಥಮಲ್ಲೊಂದು ಮೆಚ್ಯೂರಿಟಿ ಇದೆ, ಹೇಗೆ ಮಾತಾಡಬೇಕು ಅಂತ. ನೀವು ಸ್ಟೇಜ್ಗಿದ್ದಾಗ ಸಭಾ ಮರ್ಯಾದೆ ಅಂತ ಇರುತ್ತೆ. ಆ ಮರ್ಯಾದೆನ ಗೌರವಿಸಿದ್ರೆ ಮಾತ್ರ ನಿಮ್ಗೆ ಅದು ಗೌರವ ಸಿಗುತ್ತೆ. ರಾಜಕೀಯದವ್ರು ಟೀಕಿಸಬಾರ್ದು ಅಂತಿಲ್ಲ. ನೀವು ರಾಜಕೀಯ ಮಾಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿದ್ಮೇಲೆ ನೀವು ಕೂಡ ರಾಜಕಾರಣಿ ಆದಮೇಲೆ ಭಾಳಷ್ಟು ಕಲ್ಗಳು ಬೀಳುತ್ತೆ, ತಗೊಳ್ಳೋದೇ ನಾನು ಹಂಗೆ ಮಾಡ್ತೀನಿ ಅಂತೆಲ್ಲ ಹೇಳೋದಾಗಲ್ಲ. ಎರಡನೇದು, ನನಗೆ ಕನ್ನಡಿಗರ ಹಿತ ಮುಖ್ಯ. ನಮ್ಮ ಜನರ ಸಂಸ್ಕೃತಿ ಬಿಟ್ಟು ಬಿಟ್ಟು ನನಗೆ ನಾನೊಬ್ಬ ಭಾರತೀಯ ಕನ್ನಡಿಗ, ಹಿಂದೂ, ಅದಾದಮೇಲೆ ಸಿನಿಮಾ ನಟ. ಭಾರತೀಯ ಕನ್ನಡಿಗ ಬಂತು ಅಂತ ಹೇಳಿದ್ಮೇಲೆ ನನ್ನ ದೇಶ, ನನ್ನ ಅಸ್ಮಿತತೆ ಅನ್ನೋದು ಇರುತ್ತೆ ನನಗೆ. ಈ ಮಣ್ಣಿನಲ್ಲಿ ಹುಟ್ಟಿದ್ದೀನಿ, ಈ ಮಣ್ಣಿಗೆ ಋಣ ತೀರಿಸಬೇಕಾದ ಗೌರವ, ಜವಾಬ್ದಾರಿ ನನಗಿರುತ್ತೆ. ಸೊ ಕಮಲ್ ಹಾಸನ್ನಾರೋ ಆಗಲಿ, ಯಾರಾದರೂ ಆಗಲಿ, ನನಗೇನು ಸ್ಪೆಷಲ್ ಅಲ್ಲ. ನೀವೇನೂ ಅಲ್ಲ ಗುರುವೇ ನನಗೆ. ಇಫ್ ಯು ರೆಸ್ಪೆಕ್ಟ್ ಮೀ, ಡೆಫಿನೆಟ್ಲಿ ಐ ರೆಸ್ಪೆಕ್ಟ್ ಯು. ಇಫ್ ಯು ಡೋಂಟ್ ರೆಸ್ಪೆಕ್ಟ್ ಆ ಕಲ್ಚರ್, ನನಗೆ ನೀವು ಏನೂ ಅಲ್ಲ. ನೀವು ಎಷ್ಟೇ ದೊಡ್ಡ ನಟ ಆಗಿ ಇನ್ನೊಂದು ಆದರೂ ಪಕ್ಕದಲ್ಲಿ ಆಸ್ಕರು, ಪಕ್ಕದಲ್ಲಿ ಭಾಸ್ಕರು, ಗವಾಸ್ಕರ್ ಎಲ್ಲ ಟ್ರೋಫಿನೂ ತಗೊಳ್ಳಿ, ಎಲ್ಲ ಅವಾರ್ಡ್, ನನಗೆ ಏನೂ ಅಲ್ಲ. ನೀವು
ಆ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಸರ್ ಕೂಡ ಉಪಸ್ಥಿತರಿದ್ರು. ಬಟ್ ಎಲ್ಲೋ ಒಂದ್ ಕಡೆ ಸಾಮಾಜಿಕ ಜಾಲತಾಣ ಅಂತ ಹೇಳಿದ್ರೆ ಒಂದ್ ನಿಮಿಷ ನೋಡಿ, ಒಂದು ಸ್ಟೇಜಲ್ಲಿ ಕೂತಿರ್ತೀನಿ. ಈಗ ಒಂದು ನಿಮಗೆ ಶಿವಣ್ಣ ಅವ್ರನ್ನ ಬಿಟ್ಬಿಡಿ, ಇಲ್ಲಿ ದಯವಿಟ್ಟು ಶಿವಣ್ಣ ಅವ್ರನ್ನ ಎಳಿಬೇಡಿ. ಯಾಕೆಂದ್ರೆ ಈಗ 3 ಜನ ಸ್ಟೇಜ್ ಮೇಲೆ ಕೂತಿರ್ತೀವಿ, ಯಾವನೋ ಒಬ್ಬ ಅಲ್ಲಿ ಪಕ್ಕದಲ್ಲಿ ಮಿಸ್ಬಿಹೇವ್ ಮಾಡ್ದ, ಆ ಸ್ಟೇಜ್ನ ಹಂಚ್ಕೊಂಡಿದ್ಯಾ ಅಂತ ಹೇಳಿದ್ರೆ ಶಿವಣ್ಣನ ಯಾಕೆ ಬ್ಲೇಮ್ ಮಾಡ್ತೀರಾ? ಯು ಡೋಂಟ್ ಹ್ಯಾವ್ ಎನಿ ರೈಟ್ಸ್ ಟು ಬ್ಲೇಮ್ ಶಿವಣ್ಣ. ಶಿವಣ್ಣವ್ರನ್ನ ಯಾರೂ ಬ್ಲೇಮ್ ಮಾಡಬಾರ್ದು. ಕಮಲ್ ಹಾಸನ್ ಮಾತಾಡ್ಬೇಕಾದ್ರೆ ಅವ್ರಿಗೆ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು. ಅವರೊಬ್ಬ ನಟ, ರಾಜಕಾರಣಿ ಅಂತ ಹೇಳಿದಾಗ ಭಾಷೆ, ಒಂದು ನಾಡು, ಒಂದು ಸಂಸ್ಕೃತಿ ನಾನು ಪ್ರಶ್ನೆ ಮಾಡಿದೆ, ನನ್ನಿಂದ ನೀನು ಅಂತ ಹೇಳ್ತಾ ಇದ್ದೀನಿ ಅಂದಾಗ ಆ ಸಂಸ್ಕೃತಿ ಬಗ್ಗೆ ಹಿಡ್ತಾ ಇರಬೇಕು. ಶಿವಣ್ಣ ಅವ್ರದ್ದು ಇದೇನೂ ತಪ್ಪಿಲ್ಲ. ಶಿವಣ್ಣ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ, ಗೆಸ್ಟ್ ಆಗಿ ನೋಡಿದ್ದಾರೆ, ಹಾರೈಸಿದ್ದಾರೆ. ರೀ ದೊಡ್ಡ ಮನುಷ್ಯ ರೀ, ಅದಕ್ಕೋಗಿ ವಿಶ್ ಮಾಡೋಕ್ಕೆ ಹೋಗಿರೋದು. ಶಿವಣ್ಣ ಬಂದವ್ರೆ ಅಂದಾಗ ಅದನ್ನ ಗ್ರಾಂಟೆಡಾಗಿ ತೊಗೊಂಬಾರ್ದು ಯಾರೇ ಆಗಲಿ. ಸರ್ ಶಿವಣ್ಣ ಹೇಳ್ತಾರೆ ನಾನು ಅವ್ರ ಅಭಿಮಾನಿ ಅಂತ ಹೇಳ್ತಾರೆ ಯಾರಿಗೆ, ಕಮಲ್ ಹಾಸನ್ಗೆ. ಅದು ಅವ್ರ ಸಿನಿಮಾ ನೋಡಿ. ಸೊ ವೈಯಕ್ತಿಕವಾಗಿ ನಮಗೇನು ಆಗಬೇಕಾದ ಅಗತ್ಯ ಇಲ್ಲ. ಇದನ್ನು ದಯವಿಟ್ಟು ಅರ್ಥ ಮಾಡಿಕೊಂಡ್ರೆ ನೀವು ಯಾರಾದರೂ ಅಕಸ್ಮಾತ್ ಅಷ್ಟು ಸ್ವಾಭಿಮಾನಿಗಳಾದರೆ ಸಿನಿಮಾ ರಿಲೀಸ್ ಮಾಡಬೇಡಿ. ನಮ್ಮವ್ರಿಗೂ ಬುದ್ಧಿ ಇರಬೇಕು. ಡಿಸ್ಟ್ರಿಬ್ಯೂಟರ್ಗಳು ಏನಿದ್ದೀರಾ, ದುಡ್ಡು ಕೊಡ್ತಾರೆ ಅಂತ ತಮಿಳವ್ರದ್ದು ಈ ಥರ ಮಾಡ್ತಾರೆ ಅಂತ ಈ ಸಿನಿಮಾ ರಿಲೀಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರದು? ಅವರಿಂದ ಏನು ಕರ್ನಾಟಕ ಕಾಂಟ್ರಿಬ್ಯೂಷನ್ ಕಮಲ್ ಹಾಸನ್ನಿಂದ? ಈಗಾಗಲೇ ಆ ಸಿನಿಮಾಗೆ 10 ಕೋಟಿ ರೈಟ್ಸ್ ತೆಗೆದುಕೊಂಡ್ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ. ಕ್ಯಾನ್ಸಲ್, ರಿಲೀಸ್ ಮಾಡಬೇಡಿ. ಅಷ್ಟು ನಿಮಗೆ ನಮ್ಮ ಕನ್ನಡಿಗರು ನಮ್ಮಲ್ಲಿ ಸ್ವಾಭಿಮಾನ ಇಲ್ಲದೆ ಇದ್ದಾಗ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅಲ್ಲಪ್ಪ, ದುಡ್ಡು ಮಾಡೋಕ್ಕೆ ಬೇಕಾದಷ್ಟು ದಾರಿ ಇದೆ. ಬೇರೆ ಕನ್ನಡ ಸಿನಿಮಾಗಳಿರ್ಬೋದು, ಯಾರು ಕನ್ನಡ ಸಂಸ್ಕೃತಿಯನ್ನು ಗೌರವಿಸ್ತಾರೋ. ಆಮೇಲೆ ಅಲ್ಲೇ ಏನು ಗೊತ್ತಾ, ತಮಿಳ್ ಇತ್ತೀಚೆಗೆ ಏನು ಅಂತ ಹೇಳಿದ್ರೆ ಧರ್ಮವನ್ನು ನಿಲ್ಲಿಸೋದು. ಅವನು ಯಾರೋ ಕನ್ನಿಮೋ ಅದು ಹೆಸರೇನು ಸ್ಟಾಲಿನ್, ಆ ವ್ಯಕ್ತಿ ಹಂಗೆ ಮಾತಾಡೋದು. ಇವರೇನು ಕಡಿಮೆ ಮಾತಾಡಿಲ್ಲ ಹಿಂದೂಗಳ ಬಗ್ಗೆ, ಇವರೇನು ಕಡಿಮೆ ಮಾತಾಡಿಲ್ಲ. ಕಮಲ್ ಹಾಸನ್ ಬಗ್ಗೆ ನನಗೆ ಗೊತ್ತು. ನೀವೇನು ಕಡಿಮೆ ಮಾತಾಡಿಲ್ಲಪ್ಪ, ನೀವು ಏನೇನು ಮಾತಾಡಿದ್ದೀರ ಹಿಂದೂಗಳ ಬಗ್ಗೆ ಎಲ್ಲ ನೋಡಿದ್ದೀವಿ ನಾವು. ಸೊ ಬಾಯಿ ಮುಚ್ಕೊಂಡು ನಿಮ್ಮ ಗೌರವ ಸ್ಥಾನಮಾನ ವಯಸ್ಸಾಗಿದೆ ಅಂದಾಗ ಅದನ್ನು ಉಳಿಸ್ಕೊಳ್ಳಿ. ಶಿವಣ್ಣ ಸ್ಟೇಜ್ ಮೇಲೆ ಇದ್ರು ಅಂದರೆ ಅವ್ರು ದೊಡ್ಡ ಮನುಷ್ಯ, ಸುಮ್ಮನೆ ಇದ್ದಾರೆ. ಶಿವಣ್ಣನ ಯಾರು ಇದರಲ್ಲಿ ಬ್ಲೇಮ್ ಮಾಡೋದು, ಇದು ಯಾವುದೂ ಇಟ್ಕೋಬಾರ್ದು. ನಾನು ಕೂಡ ಒಂದು ಕಾರ್ಯಕ್ರಮಕ್ಕೆ ಹೋಗ್ತೀನಿ, ಸ್ಟೇಜಲ್ಲಿ ಯಾರೋ ಮಿಸ್ಬಿಹೇವ್ ಮಾಡಿದ್ರು ಅಂದರೆ ಅದು ಅವ್ರ ಜವಾಬ್ದಾರಿ ಇರುತ್ತೆ. ಆ ಸ್ಟೇಜಲ್ಲಿ ನಾನಿದ್ದೆ ಅನ್ನೋ ಕಾರಣಕ್ಕೆ ನಾನಾಗಲ್ಲ. ಸೊ ಶಿವಣ್ಣ ದೊಡ್ಡ ಮನಸ್ಸಿಂದ ಬಂದು ನಿಮ್ಗೆ ಹಾರೈಸಕ್ಕೆ ಬಂದಿದ್ದಾರೆ ಅಂದರೆ ನಿಮ್ಮ ಸಿನಿಮಾಗೆ ಒಬ್ಬ ಅಭಿಮಾನಿ, ನಿಮ್ಮನ್ನು ಪ್ರೀತಿಸೋರು ಬಂದು ನಿಂತಿದ್ದಾರೆ ಅಂದಾಗ ಅದನ್ನು ನೀವು ಉಳಿಸ್ಕೋಬೇಕು. ನಮಗೆ ನಮ್ಮ ಶಿವಣ್ಣ ಯಾವತ್ತೂ ಹೆಚ್ಚು, ಯಾರು ಶಿವಣ್ಣನ ಬ್ಲೇಮ್ ಮಾಡಬೇಡಿ. ಇದರಲ್ಲಿ ಮಾಡಿರೋದು ಕಮಲ್ ಹಾಸನ್ ಅವ್ರಿಗೆ ನಾಲ್ಗೆ ಮೇಲೆ ಹಿಡ್ತಾ ಇರಬೇಕು. ಯಾವಾಗಲೂ ಏನೇನೋ ಹೇಳೋದಲ್ಲ, ವಯಸ್ಸು ತಕ್ಕಂತೆ ಮೆಚುರಿಟಿ ಕಲ್ತ್ಕೊಳ್ತಾ ಹೋಗಬೇಕು. ನಿಮಗೆ ಒಂದು ಮಾತು ಹೇಳ್ತೀನಿ ಇಲ್ಲಿಗೆ ನಿಲ್ಸೋಕ್ಕೂ ಮುಂಚೆ. ಒಬ್ಬ ಮನುಷ್ಯ ಮಾತು ಕಲಿಯಕ್ಕೆ 2 ವರ್ಷ ಸಾಕು ಕೀರ್ತಿ ಅವರೇ. ಏನು ಮಾತಾಡಬೇಕು ಅಂತ 70 ವರ್ಷ ಆದರೂ ಕಲಿಯಲ್ಲ, ಕಲಿತಾನೇ ಹೋಗ್ತಾನೆ. ಎಡವಟ್ಟು ಮಾಡ್ತಾನೆ. ಅಟ್ಲೀಸ್ಟ್ ಎಡವಟ್ಟಾಗಿದೆ ತಿದ್ಕೊಳ್ಳೋ ಪ್ರಕ್ರಿಯೆ ಮಾಡಲ್ಲ ಅಂದರೆ ಏನು ಈ ಅಪ್ಪಂದು ಹೋಗಪ್ಪ ಅತ್ಲಾಗೆ. ಒಳ್ಳೇದಾಗಲಿ ಅಪ್ಪನಿಗೆ, ದೇವ್ರು ಒಳ್ಳೇದು ಮಾಡಲಿ. ಇದನ್ನು ಹೊರತುಪಡಿಸಿ ಮಡಿನೂರು ಮನು ಅವರು ಇತ್ತೀಚೆಗೆ ಒಂದು ಆಡಿಯೋ ರಿಲೀಸ್ ಆಯಿತು. ಸೊ ಇದ್ರ ಗಮನಕ್ಕೆ ನೀವು ಇರುತ್ತೆ. ಸೊ ಏನು ಹೇಳ್ತೀರಾ ಅಂತ? ಬೇಕಿಲ್ಲ ಅವರ ವಿಚಾರ. ಒಂದೇ ಒಂದು ಮಾತು ಹೇಳ್ತೀನಿ. ಶಿವಣ್ಣ ಅವ್ರದ್ದು ಒಂದೇ ಒಂದು ಘಟನೆ. ಶಿವಣ್ಣ ಅವ್ರು ಇರ್ಬೋದು, ದರ್ಶನ್ ಸರ್ ಇರ್ಬೋದು, ಒಡೆವರ್ ಧ್ರುವ ಸರ್ ಇರ್ಬೋದು, ಇವರೆಲ್ಲರೂ ಕನ್ನಡ ಚಿತ್ರರಂಗದ ಆಸ್ತಿ. ಇವರೆಲ್ಲನೂ ನಾವು ಪ್ರೀತಿಸಬೇಕು. ನಾಲ್ಗೆ ಇದೆ ಅಂತ ಹೇಗೆ ಹರಿಬಿಡಬಾರ್ದು. ಅದು ಅಕಸ್ಮಾತ್ ಆಡಿಯೋ ಆಗಿದ್ದರೆ ಅವ್ರದ್ದೇ ಆಗಿದ್ದರೆ ಅದು ಬಹಳ ದೊಡ್ಡ ತಪ್ಪು. ಎರಡನೇದು, ನಮ್ಮ ಕನ್ನಡದ ಕಲಾವಿದರನ್ನು ನೀವು ಗೌರವಿಸಿ. ಶಿವಣ್ಣ ಒಂದು ವಿಚಾರ ಹೇಳ್ತೀನಿ ಕೇಳಿ. ನನ್ನ ಸೆಟ್ಗೆ ನೋ ಕೊಕೇನ್ ಶೂಟಿಂಗ್ ಸೆಟ್ಗೆ 1.5 hour ಲೇಟಾಗಿ ಬಂದರು. ಅದನ್ನು DKD ನಡೀತಿತ್ತು. ಮಾಧ್ಯಮದವ್ರು ಕೇಳಿದೆ, ಏನು ಗುರುಗಳೇ ಲೇಟ್ ಆಯ್ತಾ ಅಂತ. ಏಯ್ ಶಿವಣ್ಣ ನಮ್ಮ ಹೆಮ್ಮೆಪ್ಪ, ಅವ್ರಿಗೋಸ್ಕರ 1 hour ಕಾಯ್ತೀನಿ. ಮುಂದಿನ ವಾರ ಅವ್ರು ಅಮೇರಿಕಾಗೆ ಹೋಗ್ತಾ ಇದ್ದಾರೆ, ಬಿಟ್ಟು ನಿನ್ನ ಸಿನಿಮಾಗೆ ಬಂದಿದ್ದಾರೆ ಪ್ರಥಮ್, ನಾನು ಅವ್ರಿಗೋಸ್ಕರ ಕಾಯ್ತೀನಿ ಅಂತ ಮಾಧ್ಯಮದವ್ರು ಹೇಳಿದ್ರು. ಅಂದರೆ ಮಾಧ್ಯಮದವ್ರು ಅಪ್ಪನ ಅಷ್ಟು ಪ್ರೀತಿಸ್ತಾರೆ ಅಂದಾಗ ಯಾರು ನಾಲ್ಗೆ ಹರಿಬಿಡಬಾರ್ದು. ಅವ್ರ ಅಭಿಮಾನಿಗಳದ್ದು ಎಲ್ಲರದ್ದು ಒಂದೊಂದಿನ ಆಯಸ್ಸನ್ನು ಎತ್ತಿಟ್ರು. ಶಿವಣ್ಣ 100 ಕಾಲ ಚೆನ್ನಾಗಿರ್ತಾರೆ. ಯಾರೋ ಒಬ್ಬರು ಹೇಳೋದು ಮಾತ್ರಕ್ಕೇನೂ ಆಗಲ್ಲ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಸರ್. ನೀವು ಯಾರು ಹೇಳಿದ್ದೀರಾ, ನಿಮ್ಗೆ ಒಳ್ಳೇದಾಗಲಿ ಸರ್. ದರ್ಶನ್ ಸರ್ ಇರ್ಬೋದು, ಅವರು ಕೂಡ ಅಭಿಮಾನಿಗಳನ್ನ, ಅಪಾರ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ನಮ್ಮಂಥ 100 ಜನ ಅವ್ರ ಸಿನಿಮಾ ನೋಡೋರಿದ್ದೀವಿ. ಸೊ ಅವ್ರಿಗೂ ಹಂಗೆ ಅನ್ಬಾರ್ದು, ಅವ್ರ ಕ್ರೇಜ್ ಇಲ್ಲ ಹಂಗೆಲ್ಲ ಅನ್ಬಾರ್ದು. ಯಾವಾಗಲೂ ನಾವನ್ನ ಕಲ್ತ್ಕೋಬೇಕು. ದೊಡ್ಡವರು ಧ್ರುವ ಅವರು ಅಷ್ಟೇ. ಧ್ರುವ ಅವರು ಅಭಿಮಾನಿಗಳಿಗೆ ಮತ್ತು ಫ್ರೆಂಡ್ಸ್ಗೆ ನಮಗೆ ಮಾಡಿರೋ ಸಹಾಯ ನನಗೆ ಗೊತ್ತು. ನನಗೆ ಬಿಟ್ಟು ಜನಗಳಿಗೆ ಮಾಡಿರೋದು ನನಗೆ ಗೊತ್ತು. ಇವ್ರು 3 ಜನ, ದರ್ಶನ್ ಸರ್ ಇರ್ಬೋದು, ಇವರೆಲ್ಲ ನನ್ನ ಹೆಮ್ಮೆ. ಯಾರಾದರೂ ದರ್ಶನ್ ಸರ್ ಬಗ್ಗೆ ಹಂಗೆ ಹೇಳಿದ್ರೆ ತಪ್ಪು. ನೀವು ಅವ್ರನ್ನ ಸಾವನ್ನು ಬಯಸಬೇಡಿ. ಯಾರಿಗೆ ಗೊತ್ತು, ಚಿರಂಜೀವಿ ಅಂತ ಹೇಳ್ತಾರೆ, ಯಾರನ್ನ ಗೊತ್ತು? ರಾಘವೇಂದ್ರ ರಾಜ್ಕುಮಾರ್ ಫಸ್ಟ್ ಸಿನಿಮಾ ಯಾವ್ದು ಗೊತ್ತಾ? ಚಿರಂಜೀವಿ ಸುಧಾಕರ್ ಅಂತ, ಮೊದಲನೇ ಸಿನಿಮಾ ಅವ್ರದ್ದು. ಆಮೇಲೆ ಇನ್ನೊಂದೇನೆಂದರೆ ಪುರುಷೋತ್ತಮ ಇರ್ಬೋದು, ಅಥವಾ ನಮ್ಮ ಶಿವಣ್ಣಂದು ಇನ್ನೊಂದು ಸಿನಿಮಾ ಬಂತು. ಸೊ ಇದೆಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ಅವ್ರದ್ದೊಂದು ಸಿನಿಮಾ. ಅವರೆಲ್ಲ ಬಹಳ ಅದ್ಭುತವಾದ ಸಿನಿಮಾ ಮಾಡೋರು. ಚಿರಂಜೀವಿನ ಸಿನಿಮಾ ಮಾಡೋರು ನೋಡಿ. ರಾಘಣ್ಣ 100 ಕಾಲ ಚೆನ್ನಾಗಿರ್ತಾರೆ. ರಾಘಣ್ಣ ಇರ್ಬೋದು, ಶಿವಣ್ಣ ಇರ್ಬೋದು. ಸೊ ಇವೆಲ್ಲ ಮಾಡಿದಂಥವ್ರನ್ನ ನೀವು ಹಿಂಗೆಲ್ಲ ಹೇಳಿ ನಾಲ್ಗೆ ಹೆಂಗೆಂಗೆ ಅರಿಬಿಡಬಾರ್ದು. ನನ್ನ ಸಿನಿಮಾ ನೋ ಕೊಕೇನ್ ಸೆಟ್ಗೆ 1.5 hour ಶಿವಣ್ಣ ಇದ್ದರು. ದಟ್ ಇಸ್ ಶಿವಣ್ಣ. ಥ್ಯಾಂಕ್ ಯು. ಸೊ
ಮದ್ಯಪಾನ ಮಾಡಿರುವಂಥ ಸಂದರ್ಭದಲ್ಲಿ ಒಂದು ಆಡಿಯೋ ಮಾಡಿರುವಂಥದ್ದು, ಅದು ಯಾರು ಅವ್ರಿಗೆ ಗೊತ್ತಿಲ್ಲದೆ ಮಾಡಿರುವಂಥ ಆಡಿಯೋ. ಏನಾದರೂ ಅವ್ರು ಹೊರಗೆ ಬಂದಾದ್ಮೇಲೆ ಏನಾದರೂ ಒಂದು ಅವಕಾಶ ಕೊಡಬಹುದಾ ಅನ್ನೋವಂಥದ್ದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಡಿಸಿಷನ್ನು ಚೇಂಬರ್ ಅವ್ರು ಮಾಡ್ತಾರೆ, ನಾನು ಯಾರು ಹೇಳಕ್ಕೆ. ಆದರೆ ಒಂದೇನೋ ಮದ್ಯಪಾನ ಮಾಡಿದರೆ ಕೊಲೆ ಮಾಡಿದ್ರೆ ಒಪ್ಕೊಬಿಡ್ತೀರಾ ನೀವು? ನಾನು ಮದ್ಯಪಾನ ಮಾಡಿದ್ಬಿಟ್ಟು ತಾಯಿಯಾಗೆ ನೋಡ್ತೀನಿ, ಗರ್ಲ್ಫ್ರೆಂಡಾಗೆ ನೋಡ್ತೀನಿ, ಸ್ನೇಹಿತನಾಗೆ ನೋಡ್ತೀನಿಲ್ವಾ? ಸೊ ಮದ್ಯಪಾನ ಮಾಡಿದ್ದೀನಿ ಅಂದ್ಬಿಟ್ಟು ಏನೋ ಗ್ರಾಂಟೆಡಾಗಿ ಯಾವುದೋ ತೊಗೊಬಾರ್ದು. ನಿಮ್ಗೊಂದು ವಿಷಯ ಇಲ್ಲ, ಇದು ಅಪ್ಪು ಸರ್ದು ವಿಷಯ ಹೇಳಬಾರ್ದು ನಾನು, ಬೇಡ ಬಿಡಿ. ಒಂದು ಮಜವಾದ ಘಟನೆ ಹೇಳ್ತೀನಿ. ಏನು ಪ್ರಥಮ ನೀನು ನಾನ್ ವೆಜ್ ತಿಂತೇನೋ ಅಂದ್ರು ಒಂದು ಸಲ. ಬಾಸ್ ಇಲ್ಲ ಬಾಸ್ ಇವಾಗೆಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ, ಯಾವುದೂ ಇಲ್ಲ ಬಾಸ್ ನಾನು ನಾನ್ ವೆಜ್ಜು. ಹೌದಾ? ಅವನು ಅದು ಪಕ್ಕದಲ್ಲಿದ್ದವರು ಬಾಸ್ ಅವನು ಸ್ಮೋಕು ಡ್ರಿಂಕು ನಾನ್ ವೆಜ್ ಯಾವುದೂ ತಿನ್ನಲ್ಲ ಅಂದರು. ತಕ್ಷಣ ಅಪ್ಪು ಸರ್ ಎಂಥ ಮಾತಂದ್ರೆ ಗೊತ್ತಾ? ಅಪ್ಪ ಪುಣ್ಯಾತ್ಮ, ಮೊದಲು ಕುಡಿಬೇಡ ಗುರು, ನೀನು ಈಗಲಿದ್ದಾಗಲೇ ನೀನು ಬಾಯಿ ಕಂಟ್ರೋಲ್, ಕುಡಿದ್ಬಿಟ್ರೆ ಅಯ್ಯೋ ದೇವ್ರೆ ಏನೇನು ಮಾಡ್ಬಿಡ್ತೀಯೋ ನೀನು, ಅಪ್ಪ ಕುಡಿಯಲ್ವಾ, ಆರಾಮಾಗಿರು. ಇದು ಅಪ್ಪು ಸರ್ ನಗನಗ್ತಾ ಹೇಳಿದ್ದು. ನನ್ನ ಕಿವಿಲಿ ಇನ್ನೂ ಹಾಗೆ ಇದೆ. ಇದು ಕರೋನಾ ಟೈಮಲ್ಲಿ ಆಗಿದ್ದು. ಕರೋನಾ ಟೈಮಲ್ಲಿ ನನಗಿನ್ನೂ ನೆನಪಿದೆ. ಸೊ ಇದೆಲ್ಲ ನಂಗೆ ನೆನಪಿದೆ. ಕುಡಿದ್ವಿ ಅನ್ನೋ ಕಾರಣಕ್ಕೆ ಹೇಗೆ ಮಾತಾಡೋದಲ್ಲ. ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿನ ಉಳಿಸ್ಕೋಬೇಕು. ಸರ್ ನೀವು ಯಾರೋ ನನಗೆ ನೀವು ಯಾರೇ ಆಗಲಿ ದರ್ಶನ್ ಸರ್ ಬಗ್ಗೆ ಹೇಳಿದ್ರೆ ಬೇಜಾರು. ನೀವು ಅವ್ರ ಅಭಿನಯದ ಬಗ್ಗೆ ಟೀಕಿಸ್ಬೋದಾ, ನಿಮ್ಮ ಇಷ್ಟ, ನಿಮ್ಮ ವಿಚಾರ. ಶಿವಣ್ಣ ಅವ್ರದ್ದು ಅಭಿನಯದ ಬಗ್ಗೆ ಇದಿದೆಯಾ, ನಿಮ್ಮ ಇಷ್ಟ. ಬಟ್ ಅವ್ರ ಆಯಸ್ ಬಗ್ಗೆ ಯಾರು ಮಾತಾಡ್ಬಾರ್ದು ಸರ್. 100 ಕಾಲ ಚೆನ್ನಾಗಿರ್ತಾರೆ. ಅಭಿಮಾನಿಗಳದ್ದು ಒಂದೊಂದು ದಿನ ಆಯಸ್ಸಿಟ್ರು ನಿಮಗಿಂತ ಚೆನ್ನಾಗಿ ಬದುಕ್ತಾರೆ ಸರ್. ಇನ್ನೊಂದು ಸಲ ಹಾಗೆಲ್ಲ ಮಾತಾಡಬೇಡಿ. ಇದು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಜೊತೆಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕೊನೆಯದಾಗಿ ಪ್ರಥಮ್ ಅವರೇ, ಮೈಸೂರು ಸ್ಯಾಂಡಲ್ ಸೋಪ್ ಈ ಒಂದು ಕಾಂಟ್ರವರ್ಸಿ ಕೂಡ ಬಂತು. ತಮನ್ನ ಅವರಿಗೆ ಯಾಕೆ ಬೇಕಿತ್ತು? ಕರ್ನಾಟಕದಲ್ಲಿರುವಂತಹ ನಮ್ಮ ಎಷ್ಟೋ ಸ್ಟಾರ್ ನಟಿಯರಿದ್ದಾರೆ. ಕನ್ನಡದ ನಟರಿಗೆ ಏನು ಗೊತ್ತಾ, ಮುಖದ ಮುಂದೆ ಬರೋ ಮೀಸೆಗಿಂತ ಬೆನ್ನಿಂದೆ ಬರೋ ಜಡೆಗೆ ಬೆಲೆ. ಈ ನಮ್ಮ ಇವ್ರೇನು ಮಾಡ್ಬಿಟ್ಟು ಅವ್ರು ಗೊತ್ತಾ, ಆ ಪಾಪ ನಮ್ಮ ಅಪ್ಪು ಸರು ನಂದಿನಿ ಹಾಲಿಗೆ ಬ್ರ್ಯಾಂಡ್ ಅಣ್ಣವ್ರನ್ನ ಅವರೆಲ್ಲರಿಗೂ ಫ್ರೀಯಾಗಿ ಬರ್ತಾರೆ ಅಂತ ಫ್ರೀ ಮಾಡಿಸ್ಕೊಬಿಟ್ರು. ಗಂಡಸ್ರಿಗೆ ಮಾತ್ರ ಕರ್ನಾಟಕದಲ್ಲಿ ಫ್ರೀಯಾಗಿ ಮಾಡಿಸ್ಕೊಡ್ದು. ಯಂಗ್ಸ್ರಿಗೆ 2,000 ರೂಪಾಯಿ ಕೊಟ್ಟರು. ಅದು 2,000 ರೂಪಾಯಿ ಮುಗಿಲ್ಲ, ತಮ್ಮನಿಗೆ 6 ಕೋಟಿ ಕೊಟ್ರಪ್ಪ. ಅದೇ ನೋಡಿ, ಮೃಗಾಲಯ ಪ್ರಾಧಿಕಾರಕ್ಕೆ ಶ್ರೀ ಮುರಳಿ ಅಣ್ಣವ್ರು ಇರ್ಬೋದು, ನಮ್ಮ ದರ್ಶನ್ ಸರು ಇದು ಕೂಡ ಒಂದು ಸಲ ಆಗಿದ್ರು, ಟೂರಿಸಮ್ದೊಂದು ಮತ್ತು ಇದಕ್ಕೊಂದು. ಇದೆಲ್ಲ ಇವರಿಗೆಲ್ಲ ಫ್ರೀಯಾಗಿ ಮಾಡ್ಕೊಬಿಟ್ರು. ತಮ್ಮನಿಗೆ ಮಾತ್ರ ಮುಖ ತೊಳ್ಕೊಳಕ್ಕೆ ಸೋಪು ಕೊಟ್ಟು 6 ಕೋಟಿ ರೂಪಾಯಿನ ಕೊಟ್ಬಿಟ್ರಿ. ಅದೇನು ಪ್ಯಾಕೇಜ್ ಅಂತ ಕೊಟ್ಟರು, ಅದು ಯಾವ ಪುಣ್ಯಾತ್ಮ ಕೊಟ್ಟರು ಗೊತ್ತಿಲ್ಲಪ್ಪ ನಮ್ಗೆ. ಅದಕ್ಕೆ ಗಂಡಸ್ರಿಗೆ ನಾವು ಗಂಡಸ್ರಾಗ್ಬಿಟ್ಟು ನಮಗೇನು ಬೆಲೆ ಇಲ್ಲದೆ ಮಾಡಿರಿ. ನಾವಂತೂ ನಾನು ಅದೇ ಹೇಳ್ತಾರೆ, ಯಾವ ಪುಣ್ಯಾತ್ಮ ಅದು ಯಾರು ನಿಮ್ಗೆ ಹೇಳ್ಕೊಟ್ರು, ಅದು ಯಾರು ನಿಮ್ಗೆ ಒಬ್ಬ ಮಿನಿಸ್ಟ್ರ್ ಜೊತೆಗೆ ಯಾರು ಸೆಕ್ರೆಟರಿ ಇರ್ತಾರೆ, ಅದು ಏನು ಪ್ಯಾಕೇಜಲ್ಲಿ ಇಂಥದ್ದೇನು ಮಾಡ್ಕೊಂಡ್ರೋಣ ಪುಣ್ಯಾತ್ಮ. 6 ಕೋಟಿ ಕೊಟ್ಟಲ್ಲ, 60 ಲಕ್ಷ ಕೊಟ್ಟರೆ ನಾನೇ ಬಂದ್ಬಿಡೋಣಪ್ಪ. 60 ಲಕ್ಷ ಕೊಟ್ಟರೆ ಫ್ರೀಯಾಗಿ ವಾಟಾಳ್ ನಾಗರಾಜ್ ಬಂದ್ಬಿಡೋರು. ಇದಕ್ಕಿಂತ ಬೇಕಾ ಪ್ಯಾಕೇಜು? ನನಗಿಂತ ಚೆನ್ನಾಗಿರೋರು ಯಾರವ್ರೆ? ನನ್ನ ಮುಖ ನೋಡೋಣ, ಕಲರ್ ಹೆಂಗಿದ್ದೀನಿ. ಮೈಸೂರು ಸ್ಯಾಂಡಲ್ ಹಾಕಿದಾಗ ಪ್ರಥಮ್ ಆಫ್ಟರ್ ಅಂತ ಹಾಕಿರ ಆಯ್ತಿಲ್ವ? ನಿಮಗೆಲ್ಲ ಮಿನಿಸ್ಟ್ರುಗಳಿಗೆ ಯಾರಪ್ಪ ಹೇಳ್ಕೊಟ್ಟಿದ್ದು? ಅಲ್ಲಿರ್ತಾರೆ ಸೆಕ್ರೆಟ್ರಿಗೆ ಅನ್ಎಜುಕೇಟೆಡ್ ಫೆಲೋಗಳು, ಅವ್ರು IAS ಓದಿರ್ತಾರಂತೆ. ಓದಿರೋ ಜ್ಞಾನ ಬೇಡವಾ? ತಮ್ಮನೂ ಕೊಟ್ಟರೆ ಅವ್ಳು ಮುಖ ತೊಳ್ಕೊಳಕ್ಕೆ ಸೋಪು ಕೊಟ್ಟು 6 ಕೋಟಿನೂ ಕೊಡ್ತಿಲ್ಲ. ಸ್ವಲ್ಪನಾರು ಕಾಮನ್ ಸೆನ್ಸ್ ಬೇಡ್ಬಿಡ್ರಿ ನಿಮಗೆ. ಅದ್ರ ಬದಲು 60 ಲಕ್ಷ ಕೊಟ್ಟು ನಾನು ಬರ್ತಿದ್ದೆ. ಈಗಲೂ 60 ಲಕ್ಷ ಕೊಡಿಸಿ ದೇವ್ರಾಣೆ ನಾಳೆ ಬೆಳಗ್ಗೆ ಬರ್ತೀನಿ. ಫ್ರೀಯಾಗಿ ವಾಟಾಳ್ ನಾಗರಾಜ್ ಅವರೇ ಬರ್ತಾರೆ ಫ್ರೀಯಾಗಿ. ಇನ್ನೇನು ಬೇಕು ಇವ್ರಿಗೆ? ಈ ಆ್ಯಡ್ ಬಿಟ್ಟು ಬೇರೆ ಆ್ಯಡ್ ಕೊಟ್ಟರೆ ನಿಮಗೆ? ಯಾವ ಆ್ಯಡು? ಬೇರೆ ಯಾವುದಾದ್ರು? ಅಲ್ಲ, ದುಡ್ಡು ಕೊಡಬೇಕು. ನಾನು ಫ್ರೀಯಾಗೆಲ್ಲ ಮಾಡಲ್ಲ, ಯಾಕೆಂದರೆ ಫ್ರೀಯಾಗಿ ಮಾಡಿದ್ದು ಸಾಕು ಸಮಾಜಕ್ಕೆ. ಮಾಡಿದಂಥವ್ರು ನಮ್ಗೇನು ಗೊತ್ತಾ, ಗಂಡಸರು ಫ್ರೀಯಾಗಿ ಯೂಸ್ ಮಾಡ್ಕೊಬಿಡ್ತಾರೆ. ಇದಕ್ಕೆ ಯಾವುದಾದ್ರು ಪಾಪ ನಂದಿನಿ ಅಡುಗೆ ಅಪ್ಪು ಸರ್ ಫ್ರೀಯಾಗಿ ಮಾಡಿದ್ರು. ಅಟ್ಲೀಸ್ಟ್ ಶಿವಣ್ಣ ಇರ್ಬೋದು, ಎಷ್ಟು ಕಾರ್ಯಕ್ರಮಗಳು ಫ್ರೀಯಾಗಿ ಮಾಡಿಕೊಡೋದು ಸರ್ಕಾರದ ಕಾರ್ಯಕ್ರಮಗಳಿಗೆ. ಫ್ರೀಯಾಗಿ ಗಂಡಸರು ಹೀರೋಗಳ ಹತ್ರ ತಗೊಬಿಡೋದು. ಹೀರೋಯಿನ್ಗೆ ಮಾತ್ರ ಟುಪ್ಪಕ್ಕೊಂದು 6 ಕೋಟಿ ಎತ್ಕೊಟ್ಬಿಡೋದು. ನಾವು ಗಂಡಸ್ರಿಗೆ ಬೆಲೆನೇ ಇಲ್ಲದೆ ಮಾಡಿ ಏನಯ್ಯ ನಮ್ಮ ಹತ್ರ ಅಂಥದ್ದು ಅದು ನಮ್ಮ ಹತ್ರ ಇಲ್ದೇ ಇರೋದವ್ರ ಹತ್ರ ಏನೈತೆ ಹೇಳಿ? ಹೆಣ್ಮಕ್ಳ ಹತ್ರ ಹೀರೋಯಿನ್ ಹತ್ರ ಅದು ಏನೈತೆ ಹೇಳಿ? ಟ್ಯಾಲೆಂಟಾ ಶಿವಣ್ಣನ ಹತ್ರ ಇಲ್ವಾ? ಅಪ್ಪು ಸರ್ ಬಿಡಿ, ನನ್ನ ಹತ್ರ ಇಲ್ವಾ? ನಾನು ನಿಜ ಹೇಳ, ತಮ್ಮನಿಗೆ ನಾನೇ ಚೆನ್ನಾಗಿದ್ದೀನಿ, ನಿಜ ಹೇಳಿ. ಏನು ಕಡಿಮೆ ಇದೆ? ಹೆಂಗಸರು ಒಂದು ನಿಮಿಷಮ್ಮ, ಎಷ್ಟೊಂದು ಹೆಂಗಸ್ರಿಗೆ ಮಾಡ್ತೀರಾ ಫ್ರೀ ಬಸ್ಸು? ಹೆಂಗಸರಿಗೆ 2,000. ಮೈಸೂರು ಸ್ಯಾಂಡಲ್ ಸೋಪ್ ಅಂದಿದ ತಕ್ಷಣ ಲೈಕ್ ಬ್ಯೂಟಿ ಗ್ಲಾಮರ್ ಅನ್ನೋದು ಬರುತ್ತಲ್ಲ, ಹಾಗಾಗಿ ಹೆಣ್ಮಕ್ಳಿಗೆ ಅದು ಹಾಕೊಂಡು ಡೇಟ್ಗೆ ತಮ್ಮನ್ನ ಬೆಳಗಾದ್ಲ, ಉಡ್ತಾನೆ ಬೆಳಗಿದ್ಲು ತಾನೆ. ಅವಳಿಗೆ ಮುಖ ತೊಳ್ಕೊಳಕ್ಕೆ ಸೋಪು ಕೊಟ್ಟು 6 ಕೋಟಿನೂ ಕೊಟ್ಟು ನಮ್ಗೆ ಜನರನ್ನ ನಂಬಿಸೋಂಥ ಸ್ಟ್ರಾಟಜಿ ಅದು. ಸರಿ ಆಯ್ತಪ್ಪ, ನಮ್ಮ ಹೀರೋಯಿನ್ ಇಲ್ಲಿರೋರಿಗೆ ಅಟ್ಲೀಸ್ಟ್ ಒಂದು ನಮ್ಮ ಹೀರೋಯಿನ್ಗೆ ಒಂದು 5-10 ಲಕ್ಷ ಕೊಟ್ಟರು ಮಾಡ್ಬಿಡೋಳು. ನನಗೊಂದು 60 ಲಕ್ಷ ಕೊಟ್ಟರೆ ನಾನು ಮಾಡ್ತೀನಿ. ಯಾಕೆಂದ್ರೆ ನನ್ನ ಟ್ಯಾಲೆಂಟ್ ಅಷ್ಟೈತೆ, ನಾನು ಚೆನ್ನಾಗಿದ್ದೀನಿ, ನಾನು ಕಲರ್ ಆಗಿದ್ದೀನಿ, ನನಗೇನು ಕಡಿಮೆ. ಇವತ್ತಿಗೂ ನಾನು ರಾಜ ನಾನು ಮಾಡ್ರೆ ಎಲ್ಲ ಸಿನಿಮಾ ಸ್ಯಾಟಲೈಟ್ ಸೇಲ್ ಮಾಡಿ ನನಗೂ ಸಖತ್ತಾಗಿ ಮಾರ್ಕೆಟ್ ಇದೆ ಕನ್ನಡದಲ್ಲಿ. ನಾನು ಹೆವಿ ಟ್ಯಾಲೆಂಟೆಡ್ ನಟ. ನನಗೆ ನೀವು ಕೊಟ್ಟಿದ್ರೆ ಹೆಂಗಸ್ರಿಗೆ 6 ಕೋಟಿ ಕೊಡ್ತೀರಿ, ಗಂಡಸ್ರಿಗೆ 60 ಲಕ್ಷನೂ ಕೊಡೋಕ್ಕಲ್ಲ. ಇದು ಯಾವ ಬಂಡಿ ಹೋಗೋದು ಗಂಡಸ್ರ ಜನ್ಮ? ಅವ್ರ ಮೈಂಡ್ ಥಿಂಕಿಂಗ್ ಹೇಗೆ ಅಂದರೆ, ನಮ್ಮ ಮನೆ ಮಕ್ಕಳಿಗಿಂತ ಪಕ್ಕದ ಮನೆ ಮಕ್ಕಳು ನೋಡೋಕೆ ಚೆನ್ನಾಗಿರ್ತಾರೆ ಅನ್ನೋಂಥ ಕಂಪ್ಯಾರಿಸನ್ ಇರ್ಬೋದಲ್ವಾ? ಅದೇನು ಕೊಟ್ಟರು 6 ಕೋಟಿನ? ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿಲ್ಲ ಕಣ್ಣ, ನಿಮ್ಗೆ ದೇವ್ರು ಚೆನ್ನಾಗಿಟ್ಟಿಲ್ಲ. 6 ಕೋಟಿ ಸರಿಯಾಗಿ ಅವ್ರು ಕೊಡಲ್ಲ. ಮಿನಿಸ್ಟ್ರುಗಳು ಪಕ್ಕದಲ್ಲಿ ಸೆಕ್ರೆಟ್ರಿಗಳು ಇವ್ರು ಅರ್ಥ ಮಾಡ್ಕೋಬೇಕು. ಇವ್ರು ಕೂತ್ಕೊಂಡು ಹಾಕಿಸ್ಬಿಡಿ ಸರ್, ಸೈನ್ ಹಾಕಿಸ್ಬಿಡಿ ಸರ್ ಅಂತ ಹಾಕಿಸ್ಬಿಟ್ಟಿರ್ತಾರೆ. ಪಾಪ ಮಿನಿಸ್ಟ್ರು ಹೌದಾ ಹೀರೋಯಿನ್ನ ಸರಿ ಹಾಕ್ಬಿಡ್ತಾರೆ. ಅವಳಿಗೆ ಅಷ್ಟೈತೆ ಸರ್, ಅದು ಅವಳು ಸಿನಿಮಾಗೆ 6 ಕೋಟಿ ಕೊಟ್ಟಿಲ್ಲ, ತಮ್ಮನಿಗೆ 6 ಸಿನಿಮಾಗೆ ಸೇರಿ 6 ಕೋಟಿ ಕೊಟ್ರಲ್ಲ. ಆಯಿತಾ, ತಗೊಂಡೋಗಿ ನೀವು ತುಪ್ಪಕ್ಕೂ ಹಾಕಿಸ್ಬಿಟ್ರಲ್ಲ. ನಿಮ್ಗೇನು ಹೇಳೋದಪ್ಪ?
ನಾನು ಹಂಗಂತ ನಿಮ್ಮನ್ನು ಕೇಳ್ತಾ ಇಲ್ಲ. 6 ಕೋಟಿ ಕೊಟ್ಟರೆ ನಮ್ಗೆ ತೆರಿಗೆ ದುಡ್ಡಲ್ಲ, ಹೊಟ್ಟೆ ಇರುತ್ತೆ. ಅದೇ ನಮ್ಮ ಹಿರಿಯ ಕಲಾವಿದರಿಗೆ ಅಟ್ಲೀಸ್ಟ್ ಕೊಟ್ಟರು ಊಟ ಮಾಡ್ತಿರಲ್ವ? ನೀವು ಯಾವಾಗ ಬುದ್ಧಿ ಕಲಿತೀರಪ್ಪ ನೀವೆಲ್ಲ? ನಿಮ್ಗೆ ಏನು ಹೇಳಿ? ನನಗೆ 60 ಲಕ್ಷ ಕೊಡಿ, ಈಗಲೂ ನೀವು ಕರ್ತೋಗಿ ಬರ್ತೀನಿ. ನಾನು ಎಲ್ಲಿ ಕರೆದ್ರೂ ಬರ್ತೀನಿ. ನಾನು ಹೊಸ ಸಾಲ ಮಾಡ್ಕೊಂಡಿದ್ದೀನಿ, ಸಾಲ ತೀರಿಸ್ಕೊತೀನಿ. ಸಿನಿಮಾ ಅದು ಯಾಕದು ನಿಮ್ಗೆ ಹೇಳಿದ್ರೆ ಬಿಟ್ಬಿಡ್ತೀರಾ ನೀವು? ಪ್ರಥಮ್ ಮಾಡಿದ ಸಾಲ ಎಷ್ಟು? ಪ್ರಥಮ್ ಸಾಲ ಮಾಡಿ ಊರು ಬಿಟ್ಟು ಹೋಗಿ ಏನಕ್ಕೆ ಮಾಡಿದ್ದಾರೆ ಸಾಲ ಅಂತ ಗೊತ್ತಾಗಬೇಕಲ್ಲ. ಕುಡಿಯಲ್ಲ ರೀ, ಒಂದು ನಿಮಿಷ, ಕುಡಿಯಲ್ಲ, ಸ್ಮೋಕ್ ಮಾಡಲ್ಲ, ಡ್ರಿಂಕ್ ಮಾಡಲ್ಲ, ಯಾವ ಬ್ಯಾಡ್ ಹ್ಯಾಬಿಟ್ಟು ಇಲ್ಲ ನನಗೆ. ಸಿನಿಮಾಗೆ ಹಾಕಿದ್ದೀನಿ, ಊಟ ಮಾಡೋರು ಉದ್ಯಮದಲ್ಲಿ ನಾನು ಕೆಲಸ ಕೊಟ್ಟಿದ್ದೀನಿ, ದುಡ್ದಿದ್ದೀನಿ, ಸಿನಿಮಾಗೆ ಹಾಕಿದ್ದೀನಿ. ನನಗೆ ಕೊಡಿ 60 ಲಕ್ಷ ಕೊಡಿ, ಬರ್ತೀನಿ. ನೀವು ಎಲ್ಲಿ ಕರೆದ್ರು ಎಷ್ಟೊತ್ತು ಕರೆದ್ರು ಒಬ್ಬನೇ ಬರ್ತೀನಿ. ನಾನು ಯಾರನ್ನೂ ಕರ್ಕೊಬರಲ್ಲ. ಅವ್ರು ಬರೀ ಫೋಟೋ ತೆಗ್ಸ್ಕೊಂಡು ಒಂದು ಫೋಟೋ ಸೋಪ್ ಇಟ್ಕೊಂಡಿರೋದಕ್ಕೆ 6 ಕೋಟಿ ಕೊಟ್ಬಿಟ್ಟಿದ್ರಲ್ಲ. ನನಗೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತಾ? ಅವತ್ತಿಂದ ನಾನು ಸೋಪ್ ಹಾಕೋದೇ ನಿಲ್ಲಿಸ್ಬಿಟ್ಟೆ ಮೊಕ್ಕೆ. ನಿಮ್ಗೆ ಯಾಕದು? ಅಲ್ಲ, ನಾನು ಏನೂ ಆಗ್ತಾನೆ ಇಷ್ಟು ಬೆಳಗಿದ್ದೀನಿ. ನನ್ನ ಕಲರ್ ಯಾರು ಅವರೇ ಕರ್ನಾಟಕದಲ್ಲಿ ತೋರಿಸಿ, ಒಬ್ಬರು ತೋರಿಸಿ, ನನ್ನ ಸಮ. ನಾನು ಹೆವಿ ಟ್ಯಾಲೆಂಟೆಡು. ಥ್ಯಾಂಕ್ ಯು, ಧನ್ಯವಾದ. ಓಕೆ, ಥ್ಯಾಂಕ್ ಯು ಪ್ರಥಮ್ ಅವರೇ. ಸೊ ಇದಿಷ್ಟು ನಟ ಪ್ರಥಮ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಕಾಂತ್ ಜೊತೆಗೆ ಕೀರ್ತಿ ಪಟೇಲ್, ಗಾಂಚಿ ನ್ಯೂಸ್, ಬೆಂಗಳೂರು.